ಟೈಮ್ 7:10 ಆಗಿದೆ. ಸರಿಯಾಗಿ ಸಂಜೆಯ ಪೂಜೆ ವೇಳೆಗೆ ತಲುಪಿದ್ದೇವೆ. ಸೇವೆಯ ಅಂಗಡಿಯ ಸಿಬ್ಬಂದಿಯೂ ಕೂಡ ಅಂಗಡಿಯನ್ನು ಬಿಟ್ಟು ಪೂಜೆಗೆ ಹೋಗಿದ್ದಾರೆ. ಎದುರು ಮೊದಲು ಸಿಗುವ ಮಂದಿರ ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮನವರ ಮಂದಿರ. ಎರಡನೇ ಮಂದಿರ ಚರ್ಮೇರ್, ಏಳ್ವರು ಸಿರಿಗಳು ಮತ್ತು ಕುಮಾರ ದೈವಗಳ ಮಂದಿರ. ಇಲ್ಲಿ ದೈವಗಳ ಹೆಸರುಗಳನ್ನು ಬರೆದಿಟ್ಟಿದ್ದಾರೆ. ಕುಮಾರ, ದಾರು, ಸಿರಿ, ಸಾಮು, ಅಬ್ಬಗ, ದಾರಗ, ಸೊನ್ನೆ, ಗಿಂಡೆ ಮತ್ತು ನಂದಿಕೋಣ. ಕುಮಾರ ಮತ್ತು ಚರ್ಮೇರ್ ಜೊತೆಗಿರುವ ಈ 7 ಸಿರಿಗಳಿಗೆ ಏಳ್ವರ್ ಸಿರಿಗಳು ಅಂತ ಕರೀತಾರೆ. ಸ್ವಾಮಿ ಕೊರಗಜ್ಜ ಮತ್ತು ಅವರು ಬೆಳೆದ ಕುಟುಂಬದವರು ಈ ದೈವಗಳನ್ನು ಪೂಜಿಸ್ತಾ ಇದ್ರು ಅಂತ ದೈವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ತಿಳಿಸಿಕೊಟ್ರು. ಮೂರನೆಯ ಮತ್ತು ಕೊನೆಯ ಮಂದಿರ ಆದಿಸ್ಥಳ ಸ್ವಾಮಿ ಕೊರಗಜ್ಜ ದೈವದ ಮಂದಿರ. ನಂಬಿಕೆ ಆಚರಣೆ ಪ್ರಕಾರ ಈ ಮಂದಿರಗಳಲ್ಲಿ ರಾತ್ರಿ ವೇಳೆ ಲೈಟ್ ಹಾಕುವಂತಿಲ್ಲ. ವಿಶೇಷವಾಗಿ ಸ್ವಾಮಿ ಕೊರಗಜ್ಜ ದೈವದ ಪೂಜೆಯ ಸಮಯದಲ್ಲಿ ಗಂಟೆ ಜಾಗಟೆಗಳನ್ನು ಬಾರಿಸುವಂತಿಲ್ಲ.
ತುಳುನಾಡಿನ ಜನತೆಗೆ ಸ್ವಾಮಿ ಕೊರಗಜ್ಜ ದೈವದ ಮೇಲೆ ಅಪಾರ ಭಕ್ತಿ, ನಂಬಿಕೆ, ವಿಶ್ವಾಸ. ಹರಕೆ ಮಾಡಿಕೊಂಡರೆ ಕಷ್ಟ ಕಾರ್ಪಣ್ಯಗಳು, ರೋಗ ರುಜಿನಗಳನ್ನು ನಿವಾರಿಸುತ್ತಾನೆ, ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಎಂಬ ನಂಬಿಕೆ. ಶಿವನ ಅವತಾರ ಎಂಬ ನಂಬಿಕೆಯೂ ಕೂಡ ಇದೆ. ಆಶ್ಚರ್ಯ ಎಂದರೆ ನಂಬಿಕೆ ಮತ್ತು ಆಚರಣೆಯ ಪ್ರಕಾರ ಭಕ್ತರು ಸ್ವಾಮಿ ಕೊರಗಜ್ಜ ದೈವಕ್ಕೆ ಇಷ್ಟ ಎಂದು ಮದ್ಯ ಮತ್ತು ಚಕ್ಕುಲಿ ತಿಂಡಿಗಳನ್ನು ಅರ್ಪಿಸುತ್ತಾರೆ. ಇಲ್ಲಿ ದೈವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ಪ್ರಗತಿಯಲ್ಲಿರುವುದನ್ನು ನಾವು ನೋಡಬಹುದು. ಸದ್ಯಕ್ಕೆ ದೈವಗಳನ್ನು ಗುಡಿಸಲಿನ ಮಂದಿರಗಳಲ್ಲಿಟ್ಟು ಪೂಜಿಸುತ್ತಿದ್ದಾರೆ. ಈ ದೈವಸ್ಥಾನ ಮಂಗಳೂರಿನ ಕುತ್ತಾರು ಎನ್ನುವ ಜಾಗದಲ್ಲಿದೆ. ಇದೇ ಕೊರಗಜ್ಜ ಸ್ವಾಮಿ ದೈವದ ಆದಿಸ್ಥಳ. ಮೂಲಗಳ ಪ್ರಕಾರ ಕುತ್ತಾರು ಅಕ್ಕಪಕ್ಕ ಕೊರಗಜ್ಜ ಸ್ವಾಮಿ ಕೂರಲು 7 ಶಕ್ತಿಪೀಠಗಳಿವೆ. ಈಗ ನೋಡುತ್ತಿರುವುದು ಕುತ್ತಾರಿನಲ್ಲೇ ಇರುವ ಒಂದು ಶಕ್ತಿಪೀಠ. ಇಲ್ಲಿ ಒಳಗೆ ಅಥವಾ ಹೊರಗೆ ಫೋಟೋ ವಿಡಿಯೋಗ್ರಫಿ ನಿಷೇಧ ಮಾಡಲಾಗಿದೆ. ವಿಶೇಷವಾಗಿ ಇಲ್ಲಿ ಕತ್ತಲಾದ ನಂತರ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಲೈಟ್ ಕೂಡ ಹಾಕುವಂತಿಲ್ಲ. ಒಳಗಡೆ ಪೀಠ ಬಿಟ್ಟರೆ ಮೂರ್ತಿ ಅಥವಾ ಮಂದಿರ ಇಲ್ಲ. ಮೂಲಗಳಿಂದ ಕೇಳಿದ ಪ್ರಕಾರ ಸ್ವಾಮಿ ಕೊರಗಜ್ಜ ದೈವದ ಕಥೆ ಸಂಕ್ಷಿಪ್ತವಾಗಿ ಹೀಗೆ ಇದೆ. ಮಂಗಳೂರಿನ ಹತ್ತಿರ ಏಳುಕೊಪ್ಪ ಎನ್ನುವ ಪ್ರದೇಶದಲ್ಲಿ ವಾಸವಾಗಿದ್ದ ಕೊರಗ ಸಮುದಾಯಕ್ಕೆ ಸೇರಿದ ದಂಪತಿ ಕೊರವನ ಕೋಡಿ ಮತ್ತು ಮೈರಕ್ಕಿ ಇವರಿಗೆ ಸುಮಾರು ವರ್ಷಗಳಿಂದ ಮಕ್ಕಳಾಗಿರುವುದಿಲ್ಲ. ತನ್ನ ಆರಾಧ್ಯ ದೈವವಾದ ಕದ್ರಿ ಮಂಜುನಾಥನಲ್ಲಿ ಮೈರಕ್ಕೆ ಹರಕೆ ಮಾಡಿಕೊಂಡಾಗ ಒಂದು ಗಂಡು ಮಗು ಹುಟ್ಟುತ್ತದೆ. ಅವನಿಗೆ ಪ್ರೀತಿಯಿಂದ ತನಿಯ ಎಂದು ಹೆಸರಿಡುತ್ತಾರೆ. ಆದರೆ ತನಿಯ ತಾಯಿಯ ಹಾಲು ಕುಡಿಯುವ ಮತ್ತು ತಂದೆಯಿಂದ ಕೈತುತ್ತು ತಿನ್ನುವ ಯೋಗವನ್ನು ಕಳೆದುಕೊಳ್ಳುತ್ತಾನೆ. ಅಂದರೆ ತಂದೆ ತಾಯಿ ಇಬ್ಬರು ಸಾವನ್ನಪ್ಪುತ್ತಾರೆ. ಏಳುಕೊಪ್ಪ ಪ್ರದೇಶದಲ್ಲಿ ವಿಚಿತ್ರ ಕಾಯಿಲೆ ಬಂದು ಅಪಾರ ಸಾವು ನೋವಾಗಿ ತನೆಯ ತಬ್ಬಲಿಯಾಗುತ್ತಾನೆ. ಆ ಸಂದರ್ಭದಲ್ಲಿ ಬಿಲ್ಲವ ಸಮುದಾಯಕ್ಕೆ ಸೇರಿದ ಒಬ್ಬ ಮಹಿಳೆ ಬೈರಾತಿ ಎಂಬಾಕೆ ತನೆಯನಿಗೆ ಆಶ್ರಯ ಕೊಟ್ಟು ಸಾಕುತ್ತಾಳೆ. ತನೆಯನ ಆಗಮನದಿಂದ ಬೈರಾತಿಯ ಕುಲಕಸುಬು ಕಳ್ಳು ಅಥವಾ ಮದ್ಯ ತಯಾರಿಕೆಯಲ್ಲಿ ಅಭಿವೃದ್ಧಿಯಾಗುತ್ತದೆ. ಆದರೆ ಒಂದು ದಿನ ಕೀಳು ಜಾತಿಯವನನ್ನು ಸಾಕಿದ್ದಾಳೆ ಎಂದು ಬೈರಾತಿಯ ಕೆಲಸಗಾರರು ಕೆಲಸವನ್ನು ಬಿಟ್ಟು ಹೋಗುತ್ತಾರೆ. ಒಂದು ದಿನ ಕುಟುಂಬದ ವಾಡಿಕೆಯ ಪ್ರಕಾರ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ 7 ಜನ ಹೊರುವ ಸಾಮಗ್ರಿಗಳನ್ನು ತಲುಪಿಸಬೇಕಿತ್ತು. ಆದರೆ ಕೆಲಸಗಾರರು ಯಾರೂ ಇಲ್ಲದೆ ಬೈರಾತಿ ಬೇಸರದಿಂದ ಕೂತಿರುತ್ತಾಳೆ. ಆಗ ತನೆಯ ತಾಯಿ ಹತ್ತಿರ ಬಂದು, ಅಮ್ಮ, ಈ ಕೆಲಸವನ್ನು ನಾನು ಮಾಡುತ್ತೇನೆ ಎಂದು ಹೇಳುತ್ತಾನೆ. 7 ಜನರು ಹೊರುವ ಸಾಮಗ್ರಿಗಳನ್ನು ನಿನಗೊಬ್ಬನಿಗೆ ಹೊರಲು ಆಗುವುದಿಲ್ಲ ಎಂದು ಬೈರಾತಿ ತನೆಯನಿಗೆ ಹೇಳುತ್ತಾಳೆ. ಅದಕ್ಕೆ ತನೆಯ, ಅಮ್ಮ, ನನಗೆ 7 ಜನರು ತಿನ್ನುವ ಆಹಾರವನ್ನು ಕೊಡು, ಈ ಕೆಲಸವನ್ನು ನಾನು ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಶ್ಚರ್ಯವಾದರೂ ಬೈರಾತಿ ಮಗನು ಹೇಳಿದಂತೆ 7 ಜನರು ತಿನ್ನುವಷ್ಟು ಆಹಾರವನ್ನು ಮಾಡಿಕೊಡುತ್ತಾಳೆ. ಆಗ ತನೆಯ ಅವೆಲ್ಲವನ್ನು ತಿಂದು ಎಲ್ಲ ಸಾಮಗ್ರಿಗಳನ್ನು ಹೊತ್ತುಕೊಂಡು ದೇವಸ್ಥಾನದ ಕಡೆಗೆ ಹೊರಡುತ್ತಾನೆ. ತಾಯಿ ಬೈರಾತಿ ಆಶ್ಚರ್ಯಚಕಿತಳಾಗುತ್ತಾಳೆ. ದೇವಸ್ಥಾನಕ್ಕೆ ತಲುಪಿದ ತನೆಯನನ್ನು ಅಲ್ಲಿನ ಸಿಬ್ಬಂದಿ ದ್ವಾರದಲ್ಲೇ ತಡೆದು ಒಳಗೆ ಹೋಗಲು ಬಿಡುವುದಿಲ್ಲ. ಕಾರಣ ತನೆಯ ಕೀಳು ಜಾತಿಯವನು ಎಂದು. ಎಷ್ಟೇ ಬೇಡಿಕೊಂಡರೂ ಅಂಗಲಾಚಿದರೂ ಸಿಬ್ಬಂದಿ ಬಿಡುವುದಿಲ್ಲ. ಆಗ ಕೋಪಗೊಂಡ ತನೆಯ ಆ ಎಲ್ಲ ಸಾಮಗ್ರಿಗಳನ್ನು ಎತ್ತಿ ತಿರುಗಿಸಿ ದೇವಸ್ಥಾನದ ಗರ್ಭಗುಡಿಯ ಕಡೆಗೆ ಎಸೆಯುತ್ತಾನೆ. ಎಲ್ಲ ಸಾಮಗ್ರಿಗಳು ದೇವರ ಮೂರ್ತಿಯ ಪಾದಕ್ಕೆ ತಲುಪುತ್ತವೆ. ಅಲ್ಲಿರುವ ಎಲ್ಲರಿಗೂ ಈ ಪವಾಡ ನೋಡಿ ಆಶ್ಚರ್ಯ ಆಗುತ್ತದೆ. ತಕ್ಷಣ ಹಿಂದಕ್ಕೆ ತಿರುಗಿದ ತನೆಯನಿಗೆ ಅಲ್ಲಿಯ ಪಕ್ಕದಲ್ಲಿ ಇರುವ ಮತ್ತೊಂದು ದೇವಸ್ಥಾನಕ್ಕೆ ತಾಗಿ ನಿಂತಿದ್ದ ನಿಂಬೆಯ ಹಣ್ಣಿನ ಮರ ಕಾಣಿಸುತ್ತದೆ. ಆಗ ಅವನಿಗೆ ತಾಯಿ ಬೈರಾತಿ ಉಪ್ಪಿನಕಾಯಿ ಹಾಕಲು ನಿಂಬೆಹಣ್ಣನ್ನು ಹುಡುಕುತ್ತಿರುವ ಸಂಗತಿ ನೆನಪಿಗೆ ಬರುತ್ತದೆ.
ಓಡಿ ಹೋಗಿ ಆ ನಿಂಬೆಹಣ್ಣುಗಳನ್ನು ಕೀಳಲು ಆ ಮರ ಹತ್ತುತ್ತಿದ್ದಂತೆಯೇ ತನಯ ಮಾಯವಾಗುತ್ತಾನೆ. ಮೂಲಗಳ ಪ್ರಕಾರ ತನಯ ತಾನೇ ಮಾಯವಾದನೆಂದು ಕೆಲವರು ಹೇಳುತ್ತಾರೆ. ಇನ್ನು ಕೆಲವರು ಆ ಪಕ್ಕದ ದೇವಾಲಯದ ದೈವ ತನಯ ಮರ ಹತ್ತುವಾಗ ಅವನ ಕಾಲು ದೇವಸ್ಥಾನಕ್ಕೆ ಸೋಕಿತು ಎಂದು ಕೋಪದಿಂದ ಅವನನ್ನು ಮಾಯ ಮಾಡಿತು ಎಂದು ಹೇಳುತ್ತಾರೆ. ಆಗ ತನಯನ ವಯಸ್ಸು ಸುಮಾರು 16 ವರ್ಷ ಎಂದು ಹೇಳುತ್ತಾರೆ. ಆದರೆ ತುಳುನಾಡಿನ ಜನ ಕೊರಗ ತನಯ, ಕೊರಗಜ್ಜ ಎಂದು ತನಯನನ್ನು ಪೂಜಿಸುತ್ತಾರೆ. ಇದಕ್ಕೆ ಕಾರಣ ತಲೆಮಾರುಗಳಿಂದ ಪೂಜೆಯನ್ನು ನಡೆಸಿಕೊಂಡು ಬಂದು ಈಗ ತನಯನಿಗೆ ವಯಸ್ಸಾಗಿದೆ ಎಂದು ಪ್ರೀತಿಯಿಂದ ಅಜ್ಜ ಎಂದು ಕರೆಯುತ್ತಾರೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ.